ಯೆಲ್ಲೋ ಲೈನ್ ಮೆಟ್ರೋ ಪ್ರಯಾಣಿಕರಿಗೆ ಗುಡ್ ನ್ಯೂಸ್ ಸಿಕ್ಕಿದೆ. ಇಂದಿನಿಂದ ಆರ್ವಿ ರೋಡ್ ಟು ಬೊಮ್ಮಸಂದ್ರ ಮಾರ್ಗದಲ್ಲಿ 4ನೇ ರೈಲು ಸಂಚಾರ ಆರಂಭ ಮಾಡಿದೆ. ಆರ್ವಿ ರಸ್ತೆಯಿಂದ ಬೊಮ್ಮಸಂದ್ರಕ್ಕೆ ಪ್ರತಿ 19 ನಿಮಿಷಕ್ಕೊಂದರಂತೆ ಮೆಟ್ರೋ ರೈಲು ಸಂಚಾರ ಮಾಡಲಿದೆ. ನಮ್ಮ ಪ್ರತಿನಿಧಿ ಕಿರಣ್ ಸೂರ್ಯ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ರಾಜಧಾನಿಯ ಮೆಟ್ರೋ ಪ್ರಯಾಣಿಕರಿಗೆ ಇಂದಿನಿಂದ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಕಾರಣ ಏನು ಅಂತ ಹೇಳಿದ್ರೆ, ಹಳದಿ ಮಾರ್ಗದಲ್ಲಿ 4ನೇ ರೈಲು ಈಗಾಗಲೇ ಟ್ರ್ಯಾಕಿಗೆ ಇಳಿದಿರುವಂಥದ್ದು. ಸದ್ಯ ನಾನೀಗ ಆರ್ವಿ ರೋಡ್ ಮೆಟ್ರೋ ಸ್ಟೇಷನ್ ಇಳಿದ್ದೀನಿ. ಆರ್ವಿ ರೋಡ್ ಮೆಟ್ರೋ ಸ್ಟೇಷನಿಂದ ಬೊಮ್ಮಸಂದ್ರಕ್ಕೆ ಸಂಚಾರವನ್ನು ಮಾಡಲಿಕ್ಕೆ ಈಗಾಗಲೇ 4ನೇ ಮೆಟ್ರೋ ರೈಲು ಕೂಡ ಆಗಮಿಸಿರುವಂಥದ್ದು. ಪ್ರಯಾಣಿಕರು ಕೂಡ ಈಗಾಗಲೇ ಮೆಟ್ರೋ ಟ್ರೈನಿನಲ್ಲಿ ಸಂಚಾರವನ್ನು ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ಈಗಾಗಲೇ ಇವತ್ತು ಬೆಳಗ್ಗೆ 6 ಗಂಟೆಯಿಂದಲೇ ಈ ಒಂದು ಮೆಟ್ರೋ ರೈಲು ಸಂಚಾರವನ್ನು ಮಾಡ್ತಾ ಇರುವಂಥದ್ದು. ನಿನ್ನೆ ಬೆಳಗ್ಗೆ 6:30ರಿಂದ ಸಂಚಾರ ಮಾಡಿದಂತಹ ರೈಲು ಇವತ್ತು 6 ಗಂಟೆಯಿಂದಲೇ ಸಂಚಾರವನ್ನು ಮಾಡಲಿಕ್ಕೆ ಮುಂದಾಗಿರುವಂಥ, ಅಂದರೆ ಕೇವಲ 3 ರೈಲು ಮಾತ್ರ ಇದ್ದ ಕಾರಣಕ್ಕಾಗಿ 25 ನಿಮಿಷಕ್ಕೆ ಒಂದರಂತೆ ಮೆಟ್ರೋ ರೈಲುಗಳು ಸಂಚಾರವನ್ನು ಮಾಡ್ತಿದ್ವು. ಹಾಗಾಗಿ ಮೆಟ್ರೋ ಪ್ರಯಾಣಿಕರಿಗೆ ತುಂಬ ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಕೂಡ ಆಗ್ತಿತ್ತು, ಯೆಲ್ಲೋ ಲೈನ್ನಲ್ಲಿ ಅನ್ನೋಂಥ ಒಂದು ಮಾತುಗಳಿತ್ತು. ಹಾಗಾಗಿ ಇವತ್ತು ಬೆಳಗ್ಗೆ 6 ಗಂಟೆಯಿಂದಲೇ 4ನೇ ಮೆಟ್ರೋ ರೈಲು ಸಂಚಾರವನ್ನು ಆರಂಭ ಮಾಡಿರುವಂಥದ್ದು. ಇಂದಿನಿಂದ ಯೆಲ್ಲೋ ಲೈನ್ನಲ್ಲಿ 19 ನಿಮಿಷಕ್ಕೆ ಒಂದು ಮೆಟ್ರೋ ರೈಲು ಸಂಚಾರವನ್ನು ಮಾಡ್ತಿರುವಂಥದ್ದು. ಇದು ಮೊದಲ ರೈಲು, ಅಂದರೆ ಆರ್ವಿ ರೋಡ್ನಿಂದ ಬೊಮ್ಮಸಂದ್ರಕ್ಕೆ ಸಂಚಾರವನ್ನು ಮಾಡ್ತಾ ಇರುವಂತಹ ಮೊದಲ ರೈಲಾಗಿರುವಂಥದ್ದು. ಒಳಭಾಗದಲ್ಲಿ ಪ್ರಯಾಣಿಕರು ಕೂಡ ಸಾಕಷ್ಟು ಸಂಚಾರವನ್ನು ಮಾಡಲಿಕ್ಕೆ ಮುಂದಾಗಿದ್ದಾರೆ. ಕಾರಣ, ಈಗಾಗಲೇ ಇಷ್ಟು ದಿನಗಳ ಕಾಲ ಈ ಒಂದು 19.15 ಕಿಲೋಮೀಟರ್ ವಿಸ್ತೀರ್ಣವೇನಿತ್ತು, ಆ ವಿಸ್ತೀರ್ಣದಲ್ಲಿ ನಮ್ಮ ಮೆಟ್ರೋ ರೈಲುಗಳು ಸಂಚಾರವನ್ನು ಮಾಡ್ತಿದ್ವು. ಆದರೆ 25 ನಿಮಿಷಕ್ಕೆ ಒಂದರಂತೆ ಮೆಟ್ರೋ ರೈಲುಗಳು ಸಂಚಾರ ಮಾಡ್ತಿದ್ದರಿಂದ ಪ್ರಯಾಣಿಕರಿಗೆ ಸಾಕಷ್ಟು ಸಂಕಷ್ಟ ಉಂಟಾಗ್ತಿತ್ತು. ಇವತ್ತಿನಿಂದ 19 ನಿಮಿಷಕ್ಕೆ ಒಂದು ಮೆಟ್ರೋ ರೈಲುಗಳು ಕೂಡ ಸಂಚಾರವನ್ನು ಮಾಡ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಜು ಜೊತೆ ಕಿರಣ್ ಸೂರ್ಯ, TV9 ಬೆಂಗಳೂರು.